ಹೆಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ ಮತ್ತೊಂದು ಹೊಸ ವಿಡಿಯೋ ಜೊತೆ. ಇವತ್ತಿನ ವಿಡಿಯೋ ತುಂಬ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ಬೋದು. ಪೂರ್ತಿ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ. ಮತ್ತು ಇನ್ನೊಂದು ವಿಚಾರ, ಈ ವಿಡಿಯೋ ಇಷ್ಟ ಆದರೆ, ಈ ಕಂಟೆಂಟ್ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಕಮೆಂಟ್ ಸೆಕ್ಷನ್ಗೆ ಹೋದ ತಕ್ಷಣ ಹೈಪ್ ಬಟನ್ ಬರುತ್ತೆ. ವಿಡಿಯೋಗಳಿಗೆ ಹೈಪ್ ಬಟನ್ ಬರ್ತಾ ಇದೆ ನನ್ನ ವಿಡಿಯೋಗಳಿಗೆ. ಖಂಡಿತ ಹೈಪ್ ಮಾಡಿದ್ರೆ ತುಂಬ ಜನಕ್ಕೆ ಈ ವಿಡಿಯೋ ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ನಾನು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಬ್ಲೌಸ್ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದೆ ಅಂತ ಹೇಳಿದೆ. ಅಲ್ಲಿ ಇನ್ನೊಬ್ಬರು ಕಸ್ಟಮರ್ಸ್ ಬಂದಿದ್ದರು. ಅವರು KSICನ ಹೊಸದಾಗಿ ಪರ್ಚೇಸ್ ಮಾಡಿ ಬ್ಯಾಗ್ನ ಇಟ್ಕೊಂಡು ಬಂದಿದ್ದರಿಂದ ಅವ್ರನ್ನ ಮಾತಾಡಿಸ್ದೆ. ನಾನು KSIC ಸೀರೆಗಳಿಗೆ ಬ್ಲೌಸ್ ತೊಗೊಳೋಕ್ಕೆ ಹೋಗಿದ್ದರಿಂದ ಸ್ವಲ್ಪ ಅಲ್ಲಿ ಮಾತುಕತೆ ನಡೀತು. ಹಾಗಾಗಿ ಅವರು, ನಾನು ಈಗ 2 ತಿಂಗಳಿಂದ ಯೂಟ್ಯೂಬ್ ಶುರು ಮಾಡಿದ್ದೀನಿ, ಒಂದು ಚಿಕ್ಕದು ವಿಡಿಯೋ ಮಾಡ್ಕೊಳ್ಳ, ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಹೇಳ್ತೀರಾ ಅಂತ ಹೇಳಿದಾಗ ಅವರು ಒಪ್ಕೊಂಡು ಒಂದು 2 ನಿಮಿಷದ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ನಾನು. ಮತ್ತು ಇನ್ನೊಂದು ಮುಖ್ಯವಾಗಿ ಏನು ವಿಚಾರ ಅಂತಂದರೆ, ಇಷ್ಟು ದಿನದ ವಿಡಿಯೋಗಳಲ್ಲಿ ನಾನು ಜನರ ಅಭಿಪ್ರಾಯ ಅಂತ ಈಗ ಈ ಸೀರೆಗಳ ವಿಚಾರಗಳನ್ನ ನಾನು ಪರ ವಿರೋಧ ಅಂದೇ ಸತ್ಯನ ನಾನು ಹೇಳ್ತಾ ಹೋಗ್ತಾಯಿದ್ದೆ. ಇವಾಗ ಒಬ್ಬರು ನನಗೆ ಲೈವ್ ಆಗಿ ಮಾತಾಡೋಕ್ಕೆ ಸಿಕ್ಕಿದ್ರು. ಆ ವಿಡಿಯೋನ ನಾನು ಹೇಳ್ತಾ ಇದ್ದೀನಿ. ಮತ್ತು ತುಂಬ ವಿಡಿಯೋಗಳನ್ನ ಮಾಡಿದ್ದೀನಿ ನಾನು. ಮತ್ತು ಸ್ಟಾಫ್ ಬಗ್ಗೆ, VIP ಟ್ರೀಟ್ಮೆಂಟ್ ಬಗ್ಗೆ, ಮತ್ತು ಇದೇ ವಿಚಾರಗಳನ್ನ ಅವರು ಹೇಳಿದ್ರು ನನ್ನ ಹತ್ರ. ಮತ್ತು ತುಂಬ ವಿಚಾರಗಳನ್ನ ಶೇರ್ ಮಾಡಿಕೊಂಡ್ರು. ಆ ವಿಡಿಯೋನ ನೀವು ನೋಡ್ಕೊಂಡು ಬನ್ನಿ. ಈ ಸೀರೆ ನಾನು ಇಟ್ಕೊಂಡಿದ್ದೀನಿ ಇಲ್ಲಿ, ಏನಕ್ಕೆ ಇಟ್ಕೊಂಡಿದ್ದೀನಿ ಅಂತ ನಂತರ ಹೇಳ್ತೀನಿ. ಇನ್ನೊಬ್ರು ಕಸ್ಟಮರ್ ಬಂದಿದ್ರು ಬ್ಲೌಸ್ನ ಪರ್ಚೇಸ್ ಮಾಡೋಕ್ಕೆ ಅಂದ್ಬಿಟ್ಟು. ಮೈಸೂರು ಸಿಲ್ಕ್ ಸಾರಿನ ಇವತ್ತು ಪರ್ಚೇಸ್ ಮಾಡಿದ್ದಾರೆ ಅವರು. ಇಲ್ಲಿ ನೋಡಿ, ಇದಕ್ಕೆ ಒಂದು ಗ್ರೀನ್ ಕಲರ್, ಅದ್ರ ಪ್ರೈಸ್ ಎಲ್ಲ ಹೇಳ್ತಾರೆ. ಮತ್ತೆ ಅವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಅವ್ರಿಗೆ ಏನಾಗಿದೆ ಅಂತ. ಮತ್ತೆ ಅವ್ರ ಹಾಸನಿಂದ ನಿನ್ನೆ ಬಂದಿದಾರಂತೆ. ಮ್ಯಾಮ್ ಹೇಳಿ, ಇದಕ್ಕೆ ಏನ್ ಪ್ರೈಸ್ ಕೊಟ್ರಿ? ಇದಕ್ಕೆ 35,000 ಆಯ್ತು. ನಾನು ನಿನ್ನೆ ಹಾಸನಿಗೆ ಸಾರಿ ತಗೊಳ್ಳೋ ಪರ್ಪಸ್ ಇಂದಾನೆ ಹಾಸನಿಂದ ಟ್ರಾವೆಲ್ ಮಾಡ್ಕೊಂಡು ಬಂದೆ. ಬೆಳಗ್ಗೆ 5ಗೆ ಸಿಲ್ಕ್ ಫ್ಯಾಕ್ಟ್ರಿ ಹತ್ರ ಹೋದ್ವಿ. ನಾನು ನನ್ನ ಸಿಸ್ಟರ್ ಇಬ್ರು. ನಾವು ಗೇಟ್ ಅಲ್ಲಿ ಅಪ್ರೋಚ್ ಮಾಡಿದ್ವಿ. ಅವರು ಇಲ್ಲ ಇವತ್ತು ಕ್ಲೋಸ್ ಅಂತ ಅಂದ್ರು. ನಮಗ್ ಶಾಕ್ ಆಯ್ತು, ಎಂತ ಇವತ್ತು ಕ್ಲೋಸ್ ಇಲ್ಲ, ಎಲ್ಲೂ ಅದು ಮೆನ್ಷನ್ ಆಗಿಲ್ಲ ಅಂತ. ಸೊ ಮತ್ತೆ ನಾವು ಸ್ಟ್ರೆಸ್ ಮಾಡಿದಕ್ಕೆ ಅವ್ರು ಒಳಗಡೆ ಸ್ಟಾಫ್ ಗೆ ಯಾರಿಗೂ ಕಾಲ್ ಮಾಡಿದ್ರು. ಅವ್ರು ಇಲ್ಲ ಸ್ಟಾಕ್ ಇಲ್ಲ ಇವತ್ತು ಅಂತ ಹೇಳಿ ಕಳಿಸಿ ಅಂತ ಹೇಳಿದ್ರು. ನಮಗೆ ಚೆನ್ನಾಗಿ ಕೇಳಿಸ್ತು. ಡಿಸಪಾಯಿಂಟ್ ಆಯ್ತು. ಮತ್ತೆ ಮನೆಗೆ ವಾಪಸ್ ಹೋಗಿ 3-4 ಕಡೆ ಸರ್ಚ್ ಮಾಡಿದ್ವಿ, ಎಲ್ಲೂ ನಮಗೆ ಸ್ಟಾಕ್ ಇರ್ಲಿಲ್ಲ. KD ರೋಡ್ ಬಂದ್ವಿ. KD ರೋಡ್ ಅಲ್ಲಿ ಪರ್ಚೇಸ್ ಮಾಡಿದ್ವಿ ಈ ಸಾರಿ. ಅವ್ರು ಅಷ್ಟೇ, ಅಲ್ಲಿ ಸ್ಟಾಫ್ ಸ್ವಲ್ಪ ಅಷ್ಟು ಲೈಕ್ ಫ್ರೆಂಡ್ಲಿ ಆಗಿರ್ಲಿಲ್ಲ. ಬೇಜಾರಾಯ್ತು. ಬಟ್ ಸ್ಟಿಲ್ ಏನ್ ಮಾಡೋದು, ತಗೊಳ್ಬೇಕು ಅನ್ನೋ ಪರ್ಪಸ್ ಇಂದ ಬಂದಿರೋದ್ರಿಂದ ತಗೊಂಡ್ಬಿಟ್ಟು ಬಂದ್ವಿ ಅಷ್ಟೇ. ಮತ್ತೆ ತುಂಬಾ ಹಳೆ ಸೀರೆಗಳು ನಿಮ್ಮ ಹತ್ರ ಇದೆ? ಸಾರೀಸ್ ಇದೆ, ಬಟ್ ಕ್ವಾಲಿಟಿ ತುಂಬಾ ಬೇಜಾರ್ ಅನ್ಸ್ತು. ಆಕ್ಚುಲಿ ಇಷ್ಟು ಬಜೆಟ್ ತಗೊಳೋದ್ ಬೇಡ, ಸ್ವಲ್ಪ ಲೋವರ್ ಬಜೆಟ್ ಅಲ್ಲಿ ತಗೊಳ್ಳೋಣ ಅನ್ಕೊಂಡ್ ಹೋದ್ವಿ. ಅದ್ ನೋಡಕ್ ತುಂಬಾ ಡಿಸಪಾಯಿಂಟಿಂಗ್ ಆಗಿತ್ತು. ಹಾಗಾಗಿ ಸ್ವಲ್ಪ ಬೆಟರ್ ಆಪ್ಷನ್ ತಗೊಳ್ಳೋಣ ಅಂತ ತಗೊಂಡ್ವಿ. ಮ್ಯಾಮ್, ಎಷ್ಟು ಸಾರಿ ಇದೆ ನಿಮ್ಮ ಹತ್ರ KSIC ಸಾರಿ? ಒಂದ್ 2-3 ಇದೆ ಅಷ್ಟೇ ಮೇಡಮ್. ನನ್ಗೆ ಯಾಕಂದ್ರೆ ಇದು ಎಲ್ರಿಗೂ ಕ್ರೇಜ್ ಇದೆ ಅನ್ನೋ ಒಂದು ಟ್ರೆಂಡ್ ಅಲ್ಲಿ ತಗೋತಿರೋದಷ್ಟೇ. ಏನಕ್ಕೆ ತಗೊಳ್ಬೇಕು ಅನ್ಸ್ತು? ಟ್ರೆಂಡ್ ಇದೆ ಅಂತ ತಗೊಳ್ಬೇಕು ಅಂತ? ಒಂದಂದ್ರೆ ಮೈಸೂರ್, ಏನ್ ಬಾರ್ನ್ ಅಂಡ್ ಬ್ರಾಟ್ ಅಪ್ ಇನ್ ಮೈಸೂರ್, ಸೊ ಅದು ಕನೆಕ್ಟ್ ಇದೆ. ಮೈಸೂರ್ದೊಂದ್ ತಗೊಳ್ಬೇಕು ಅಂತ ಸಾರಿ ಇತ್ತು. ಮತ್ತೆ ಮುಂದೆ ಇನ್ನೆಷ್ಟ ಆಗ್ಬಿಡುತ್ತೋ, ಮತ್ತೆ ತಗೊಳಕ್ ಆಗುತ್ತೋ ಇಲ್ಲೋ ಅದೊಂದಿರುತ್ತೆ. ಮತ್ತೆ ನನ್ ಮಗಳಿಗೋಸ್ಕರ ಒಂದ್ ಸಾರಿ ತಗೊಳ್ಳೋಣ ಅನಿಸ್ತು, ಹಂಗಾಗಿ ತಗೊಂಡಿದ್ದೆ. ಓಕೆ ಮ್ಯಾಮ್, ಈ ಸಾರಿ ಓಪನ್ ಮಾಡಿ ತೋರಿಸ್ತೀರಾ ಹೇಗಿದೆ ಅಂತ? ಶೋರ್. ಡಬಲ್ ಸೈಡ್ ಇದೆ. ಡಬಲ್ ಸೈಡ್ ಬಾರ್ಡರ್ ಇದೆ. ಮತ್ತೆ ನಿಮ್ಗೆ ಇಲ್ಲಿ ತುಂಬಾ ಲೈಟ್ ಕಾಣಿಸ್ತಾ ಇದೆ ಕ್ಯಾಮ್ರಾಲಿ. ಆಕ್ಚುಲಿ ಇದು ಪ್ಯಾರೆಟ್ ಗ್ರೀನ್ ಬರುತ್ತೆ, ಹೆಚ್ಚು ಕಡಿಮೆ ಕಲರ್. ಇದು ಚೇಂಜ್ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ, ನೋಡ್ತಾ ಇರ್ಬೋದು ನೀವು. ಇಲ್ಲಿ ಇವತ್ತು ಪರ್ಚೇಸ್ ಮಾಡಿರುವ ಸ್ಯಾರಿ ಇದು. ಸಂಡೇ ಸಾಮಾನ್ಯ ಓಪನ್ ಇರುತ್ತೆ, ಆದ್ರೆ ಅವ್ರು ಕ್ಲೋಸ್ ಅಂತ ಹೇಳಿದಾರಂತೆ. ಹಾಸನಿಂದ ಬಂದ್ರು ಯಾವುದೇ ಒಂದು ರಿಮೈಂಡರ್ ಮಾಡಿರಲ್ಲ ಅವರು ಕ್ಲೋಸ್ ಆಗಿದೆ ಏನು. ಇವತ್ತು ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ದೀರಾ ಹೇಗೆಲ್ಲ ಹೋಗ್ತಾ ಇದೆ ಈ ಸ್ಯಾರಿ ಟ್ರೆಂಡ್ ಅಂದ್ಬಿಟ್ಟು. ನನ್ನ ವಿಡಿಯೋಗಳಲ್ಲಿ ನಾನು ಇದನ್ನೇ ಹೆಚ್ಚಿನ ವಿಡಿಯೋಗಳು ಕವರ್ ಮಾಡಿದೀನಿ. ಯಾರಾದ್ರೂ ಚಾನೆಲ್ ಅಲ್ಲಿ ನೋಡಿಲ್ಲ ಅಂದ್ರೆ ವಿಸಿಟ್ ಮಾಡಿ ಚಾನೆಲ್ನ, ಒಂದ್ಸಲಿ ಎಲ್ಲ ಕ್ಲಾರಿಟಿ ಸಿಗುತ್ತೆ ನಿಮ್ಗೆ. ಮತ್ತು ವಿಡಿಯೋ ನೋಡ್ಕೊಂಡು ಬಂದ್ರಿ ಅವ್ರು ಏನೇನು ಮಾತಾಡಿದ್ದಾರೆ ಅಂತ. ಸಂಡೇ ಅವರು ಸ್ಟಾಕ್ಸ್ ಇಲ್ಲ ಅಂತ ಹೇಳಿ ಕಳಿಸಿದಾರಂತೆ. ಮತ್ತು ಇನ್ನೊಂದು ಅವ್ರು ಬೇರೆ ಕಡೆ ಪರ್ಚೇಸ್ ಮಾಡಿದ್ದಾರೆ, ಅವರು ಶೇರ್ ಮಾಡಿಕೊಂಡ್ರು ಅವ್ರ ಎಕ್ಸ್ಪೀರಿಯೆನ್ಸ್ನ. ಈ ಥರ ತುಂಬ ಜನ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಈ ವಿಡಿಯೋಗಳನ್ನ ಮಾಡಿದ್ದು. ನಾನು ಪರ ವಿರೋಧ ಅಂದರೆ ಈಗಿನ ಜನ ಏನೇನು ಫೇಸ್ ಮಾಡ್ತಾ ಇದ್ದಾರೆ ಈ ಸೀರೆಗಳನ್ನ ಪರ್ಚೇಸ್ ಮಾಡೋಕ್ಕೆ ಹೋದಾಗ ಆ ವಿಚಾರಗಳನ್ನ ಇಟ್ಕೊಂಡು ವಿಡಿಯೋಗಳನ್ನ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದೇನು ಮುಖ್ಯವಾಗಿ ವಿಚಾರ ಇಲ್ಲಿ ಅಂತಂದರೆ, ಏನಕ್ಕೆ ಡಿಸ್ಕಸ್ ಮಾಡಬೇಕು ಈ ಥರ ವಿಚಾರಗಳನ್ನ, ಇದು ಡಿಸ್ಕಸ್ ಮಾಡುವ ವಿಚಾರನ ಅಂತ ಅಂದರೆ ತುಂಬ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ, ಕ್ಲಾರಿಫೈ ಮಾಡಿದ್ದೀನಿ. ಹೌದು, ಡಿಸ್ಕಸ್ ಮಾಡೋ ವಿಚಾರನೇ. ಯಾಕಂದರೆ ಈ ಸೀರೆಗಳ ಬೆಲೆ 1,00,000 ದಾಟುತ್ತೆ, 1,000 ರೂಪಾಯಿ ದಾಟುತ್ತೆ, 50-60 ಸಾವಿರ ದಾಟೋದ್ರಿಂದ ಇದು ಒಂದು ಡಿಸ್ಕಸ್ ಮಾಡೋ ವಿಚಾರನೇ ಅಂತ ಅನಿಸುತ್ತೆ ಹೆಣ್ಮಕ್ಳಿಗೆ.
ಹಾಗಾಗಿ ಈ ವಿಡಿಯೋಗಳನ್ನ ಮಾಡಿದೆ. ಮತ್ತು ಇನ್ನೊಂದು ಅವರು ಅಲ್ಲಿ ಶೇರ್ ಮಾಡಿಕೊಂಡ್ರು ನನ್ನ ಹತ್ರ, ಅದು ವಿಡಿಯೋದಲ್ಲಿ ಅವರು ಮೆನ್ಷನ್ ಮಾಡಲಿಲ್ಲ. ಇನ್ನೊಂದು ಗ್ರೀನ್ ಸಾರಿ ನಾನು ನಿನ್ನೆ ತೋರಿಸ್ತಿದ್ದೆ ನಿಮಗೆ ವಿಡಿಯೋದಲ್ಲಿ, ಆ ಥರ ಸಾರಿನ ಅವರು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಂತೆ. ಅದರಲ್ಲಿ ಡ್ಯಾಮೇಜ್ ಇತ್ತಂತಲೂ ಹೇಳಿದರು ಅವರು. ನಾನು ಡ್ಯಾಮೇಜ್ ಸ್ಯಾರಿ ಸಿಗುತ್ತೆ ಈಗ ಪರ್ಚೇಸ್ ಹೋಗೋರಿಗೆ, ಆದರೆ ಅದನ್ನ ಅವರು ಡ್ಯಾಮೇಜ್ ಅಂತ ಕನ್ಸಿಡರ್ ಮಾಡಲ್ಲ. ಅದನ್ನು ನಾನು ನನ್ನ ವಿಡಿಯೋಗಳಲ್ಲಿ ಕವರ್ ಮಾಡೀನಿ, ಪ್ರತಿಯೊಂದು ವಿಚಾರಗಳನ್ನೂ ಕವರ್ ಮಾಡೀನಿ. ಮತ್ತು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಬಗ್ಗೆ, ಮತ್ತು ಅವರು ಪ್ರೈಸ್ ಟ್ಯಾಗ್ ಮಾಡಿರಲ್ಲ ಇವಾಗ ಸೀರೆಗಳಲ್ಲಿ, ನಿಮಗೆ ಪ್ರೈಸ್ ಇರೋದೇ ಇಲ್ಲ. ಒಂದು ಪ್ರಿಂಟೌಟ್ ಇಟ್ಕೊಂಡು ಅವರು ಪ್ರೈಸ್ನ ನಿಮಗೆ ಹೇಳ್ತಾರೆ, ಬಿಲ್ ಮಾಡ್ತಾರೆ. ಅದನ್ನು ನಾನು ತುಂಬ ಚೆನ್ನಾಗಿ ಕವರ್ ಮಾಡಿದ್ದೀನಿ. ಆ ವಿಡಿಯೋಗಳನ್ನ ಯಾರಾದರೂ ನೋಡಲಿಲ್ಲ ಅಂದರೆ, ಯಾರಾದರೂ ಹೊಸಬರಿದ್ದರೆ ಹೋಗಿ ಆ ವಿಚಾರಗಳನ್ನ ನೋಡ್ಕೊಂಡು ಬನ್ನಿ. ಹೊಸದಾಗಿ ಯಾರ್ಯಾರು ಪರ್ಚೇಸ್ ಮಾಡ್ತಾ ಇರ್ತೀರ ಈ ಸೀರೆಗಳನ್ನ, ಅವ್ರಿಗೆಲ್ಲ ತುಂಬ ಉಪಯೋಗ ಆಗುತ್ತೆ ಈ ಥರ ವಿಡಿಯೋಗಳು. ಮತ್ತು ಈ ಸೀರೆ ನಾನು ಏನಕ್ಕೆ ಇಟ್ಕೊಂಡಿದ್ದೀನಿ ಅಂತ ಹೇಳಿದೆ ನಾನು ನಿಮಗೆ. ಅಲ್ಲಿ ನೀವು ನೋಡಿದ್ರಲ್ಲ ಸೀರೆ, ಅದು ಈ ಬಣ್ಣದ ಸೀರೆ. ಅಲ್ಲಿ ನಿಮಗೆ ಕ್ಯಾಮ್ರಾ ಮೊಬೈಲಲ್ಲಿ ಶೂಟ್ ಮಾಡಿದ್ರಿಂದ, ರಾತ್ರಿ ಶೂಟ್ ಮಾಡಿರೋದ್ರಿಂದ ಅದು ಸ್ವಲ್ಪ ಬ್ಲೂಯಿಶ್ ಥರ ಕಾಣಿಸ್ತಾ ಇದೆ. ಈ ಕಲರ್ ಸೀರೆ ಅದು ಈ ಸೀರೆನೂ ನಾನು ಕೆಲವು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹಾಗಾಗಿ ಈ ಸೀರೆನ ಇಟ್ಕೊಂಡು ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಜನಕ್ಕೆ ಉಪಯೋಗ ಆಗುತ್ತೆ ಈ ಥರ ವಿಡಿಯೋಗಳನ್ನ ಶೇರ್ ಮಾಡೋದ್ರಿಂದ. ಮತ್ತು ಅವರವರ ಎಕ್ಸ್ಪೀರಿಯೆನ್ಸ್ಗಳು ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಯಾರಾದರೂ ಹೊಸಬರು ತೊಗೊಳಗೆ ಹೋದಾಗ ತುಂಬ ಜನ ಶೇರ್ ಮಾಡ್ತಾಯಿದ್ದಾರೆ ಕಮೆಂಟಲ್ಲಿ. ಆದ್ರೂ ಹೊಸೊಬ್ಬರು ಹೋದಾಗ ಏನಾದ್ರು ವಿಚಾರಗಳನ್ನ ಫೇಸ್ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ, ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸಬರಿದ್ದರೆ ಅಂತ ಹೇಳ್ತಾ, ದಯವಿಟ್ಟು ಹೈಪ್ ಬಟನ್ ಬರುತ್ತೆ, ಹೈಪ್ ಮಾಡಿದ್ರೆ ತುಂಬ ಜನಕ್ಕೆ ಇದು ಶೇರ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.